ಸರ್ ಎಲ್ಲಿಂದ ತರಿಸಿದ್ದು? ಇದು ಬೇಸಿಕ್ ಗುಜರಾತ್ ಕಡೆಯಿಂದ. ಈ ಜಾತಿ ನಿಮಗೆ ಸಿಗೋದೇ ಗುಜರಾತ್ ಕಡೆ. ಏನು ಸರ್ ಜಾತಿನೇ? ಜಾಫ್ರಾಬಾದಿ. ಜಾಫ್ರಾಬಾದಿ ಶುರು ಮಾಡಿದ್ದೆ. ಎಷ್ಟು ವರ್ಷ ಆಯಿತು? ನಾನು ಸ್ಟಾರ್ಟ್ ಮಾಡಿ ಡೈರಿ 1.5 ವರ್ಷ ಆಗ್ತಾ ಬಂತು. 1.5 ಆಗ್ತಾ ಬಂತು. ಸೊ ಇವಾಗ ನಡೀತಾ ಇದೆ. ನಾನು ಹಾಲ್ಗೋಸ್ಕರ ಮಾಡಲ್ಲ, ತುಪ್ಪ, ಬೆಣ್ಣೆ, ಪನ್ನೀರು, ಜಾಸ್ತಿ ತುಪ್ಪ. ನಾನು ದುಡ್ಡು ಮಾಡಬೇಕು ಅಂತ ಅಂದರೆ ಹಾಲಿಂದ ಮಾಡೋಕ್ಕಾಗಲ್ಲ. ಇದ್ರ ಹಾಲು ನಾನು ಡೈರಿಗೆ ಹಾಕಿ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ಫ್ಯಾಟ್ ಬರುತ್ತೆ, ಕಾಸು ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಎಷ್ಟು ತಿಂಗಳು ಎಷ್ಟು ಕಾಸು ಎತ್ತುತ್ತೀರ ಅನ್ನೋದೆಲ್ಲ ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ ಹೇಳೋದಲ್ಲ. ನನಗೆ ಬರೋ ಅಷ್ಟರಲ್ಲಿ 2.5 ಲಕ್ಷ ಆಗಿತ್ತು. ಅವಾಗ ಫಲ ಆಗಿತ್ತಾ ಅಥವಾ ಕರು? ಗಬ್ಬದಲ್ಲಿ ತಂದಿತ್ತು. ಇಲ್ಲ, ಇದು 3ನೇ ಸೂಲು. ಅಲ್ಲಿ ನೋಡ್ತಿರೋದು ನೀವು 3ನೇ ಸೂಲು. ಇದೆರಡರ ಕರು ನೀವು ಆಚೆ ಕಟ್ ಹಾಕಿದ್ದೀರಿ. ಇವಾಗ ನನ್ನ ಹತ್ರ ಗಬ್ಬ ಆಗಿದೆ. ಎಷ್ಟು ವರ್ಷದ್ದು ಸರ್ ಎಮ್ಮೆ ಇದು? ಆಗಿದೆ ಮೇಡಮ್. ಅದು ಅಗೇನ್ ಅಲ್ಲಿ ಮೇಲೆ ಹೋಗುತ್ತೆ. ಈಗ ಇದು ನನಗೆ ಪ್ರಾಬಬ್ಲಿ ನಿಮ್ಮ ಹತ್ರ ಬರೋ ಅಷ್ಟರಲ್ಲಿ ಎಷ್ಟು ಫಲ ಆಗಿತ್ತು? 3ನೇದು. ನನ್ನ ಹತ್ರ ಬಂದಾಗ ಇದು 3ನೇ ಸೂಲು. ಇವಾಗ 4ನೇ ಸೂಲು. 1 ವರ್ಷ ನಂಗೆ ವೇಸ್ಟ್ ಆಗಿದೆ. ಅದಾದ್ಮೇಲೆ ಇವಾಗ ಆಗ್ತಿರೋದು ಸೂಲ್ ಅಂತ ಲೆಕ್ಕ ತಗೊಂಡ್ರೆ 4ನೇ ಸೂಲ್ ನನ್ನ ಹತ್ರ. 4ನೇ ಸೂಲ್. 1 ವರ್ಷ ಲೇಟ್ ಆಯ್ತು, ನಂಗೆ ಡಿಲೇ ಆಯ್ತು ಇದು ಸೆಮೆನ್ ತಗೊಳ್ಳೋದು. ನನಗೂ ಆಜು ಬಾಜು 8ರಿಂದ 9. ಈಗ ತುಂಬಾ ಆಗಿದೆಯಾ ಸರ್? ಆಗಿದೆ. ಎಷ್ಟು ತಿಂಗಳು ನಡೀತಿದೆ? ಈಗ 6 ತಿಂಗಳು. ಫುಡ್ ಏನೇನು ಕೊಡ್ತಾ ಇದ್ದೀರಾ ಸರ್? ಇದಕ್ಕೆ ಮೇಂಟೆನೆನ್ಸ್ ಎಲ್ಲ ಇರೋ ಕಾರಣ ಜಾಸ್ತಿ ಕಾನ್ಸಂಟ್ರೇಟ್ಸ್ ಆಗ್ತಿಲ್ಲ. ಈ ಬೂಸ ಎಲ್ಲ ಮಿನಿಮಮ್ ಬಾಡಿ ಮೇಂಟೆನೆನ್ಸ್ಗೆ ಎಷ್ಟು ಕೊಡಬೇಕು, 2.5ರಿಂದ 3 kg ಕೊಡ್ತಾ ಇದ್ದೀನಿ ಬೆಳಗ್ಗೆ ಸಂಜೆ ಒಂದೇ ಸಲ. ನಂದು ಯಾವುದು ಹಿಂಗೆ ಅಂದರೆ ರೆಗ್ಯುಲರ್ ಆಗಿ ಇವಾಗ ಟಿಪಿಕಲ್ ಆಗಿ ನಾನು ಸಂಜೆ ಬೂಸ ಇಡ್ತೀನಿ, ಬೆಳಗ್ಗೆ ಬೂಸ ಇಡ್ತೀನಿ, ಆ ಥರ ನಾನು ಕೆಲಸ ಮಾಡ್ತಿಲ್ಲ. ನನಗೆ ಹೆಂಗೆ ಅನುಕೂಲನೋ ನಾನೆಲ್ಲ ಒಂದೇ ಸಲ ಫೀಡ್ ಮಾಡಿಬಿಡ್ತೀನಿ. ಇವಾಗ ಇಲ್ಲಿ ಏನು ಇದು ನೋಡ್ತಿದ್ದಾರೆ ಗೋನ್ಗೆ ಬೆಳಗ್ಗೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ 1 ಶಾರ್ಟಲ್ಲೇ 50 kg ಮೇವು ಹಾಕ್ಬಿಡ್ತೀನಿ ನಾನು. ಇವಾಗ ಸಂಜೆ ಏನು ಬೂಸ ಹಿಂಡಿಗಳು ಕೊಡ್ತಾರೆ ನಾನು ಅದನ್ನು ಒಟ್ಟಿಗೆ ಹಾಕ್ಬಿಡ್ತೀನಿ. ಹೆಚ್ಚು ಕಡಿಮೆ ಎಷ್ಟು ಕೊಡ್ಬೇಕಾದ್ರೆ ಅದು ತಿನ್ಕೊಂಡು ಅದ್ರ ಪಾಡಿಗಿರುತ್ತೆ. ನನ್ನ ಕೆಲಸ ಸುಲಭ. ಆಮೇಲೆ ಏನಾದರೂ ಹೆಸರಿಟ್ಟಿದ್ದೀರಾ ಸರ್? ಇವಳ ದೇವಸ್ಥಾನ. ಇದು D1, ಅದು D2. ಜಾತಿನ ನೀವು ಕಂಡಿಡ್ಕೋಬೇಕಾದ್ರೆ ಕೊಂಬೆ ಟ್ವಿಸ್ಟ್ ಆಗಿರುತ್ತೆ. ಮುರ್ರಾನಲ್ಲಿ ಟ್ವಿಸ್ಟ್ ಆಗಿರಲ್ಲ, ಮೇಲ್ ಕೋಡು ತಿರ್ಕೊಂಡಿರುತ್ತೆ. ಸೊ ಇತ್ತೀಚೆಗೆ ಈ ಜಾತಿ ಮೇಲೆ ತುಂಬಾ ಜನ ಸಾಕ್ಬೇಕು ಕ್ರೇಜ್ ಬಿದ್ದುಬಿಟ್ಟಿದ್ದಾರೆ. ಮೊದಲಾರೆ HF ಅಂತ ಹೇಳ್ತಿದ್ರು. ಈಗ ಇದಕ್ಕೇನೆ ಎಷ್ಟು ಕಾಲ್ಸ್ ಬರುತ್ತೆ ಅಂದ್ರೆ ನನಗೆ ಪಿಕ್ ಮಾಡಕ್ಕೆ ಬೇಜಾರಾಗುತ್ತೆ. ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ಒಂದಿನಕ್ಕೆ? ನನ್ಗೆ ಬರಕ್ಕಿಂತ ಮುಂಚೆ ಇವಳು 20 ಲೀಟರ್ ಕೊಡ್ತಿದ್ಲಂತೆ ಒಂದ್ ದಿನಕ್ಕೆ. ನನ್ನ ಹತ್ರ ಬಂದಾಗ ಹೆಚ್ಚು ಕಡಿಮೆ 17 ಲೀಟರ್ ತನಕ ಹಿಂಡಿದೆ. ಈ ಸರಿ ಸೂಲಲ್ಲಿ ನಾನು ನೋಡ್ಬೇಕು ಎಷ್ಟು ಹಿಂಡ್ತಾಳೆ ಅಂತ. ನನ್ನ ಹತ್ರ ತಂದಾಗ ನನ್ಗಿದ್ರ ಫುಡ್ ಪ್ಯಾಟ್ರನ್ ಎಲ್ಲ ಅಷ್ಟು ಐಡಿಯಾ ಇಲ್ಲ. ಇದು ಕರು ಹಾಕಿದ ಟೈಮಲ್ಲಿ ಹೆಚ್ಚು ಕಡಿಮೆ ಕಾನ್ಸಂಟ್ರೇಟ್ಸ್ ಒಂದು 10-12 kg ಕೊಡ್ತೀನಿ. ಅಂದರೆ ಹಿಂಡಿ, ಬೂಸ, ಜೋಳದ ಹಿಟ್ಟು ಮತ್ತು ಫೀಡು ಇದೆಲ್ಲ ಸೇರಿ 12 kg ಇರುತ್ತೆ. ಅದು ಬಿಟ್ಟರೆ ಒಂದು 60-70 kg ಮೇವೆ ಹಾಕಬೇಕು. ನೀವು ಯಾವ್ದಾದ್ರು ತಗೊಳ್ಳಿ, ಜೋಳ, ಒಣಹುಲ್ಲು, ನೇಪಿಯರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹೊತ್ತಿಗೆ ಫೀಡ್ ಮಾಡಿಬಿಡ್ತೀನಿ ಅದಕ್ಕೆ. ಸರ್ ಹಾಲು ಏನು ರೇಟ್ ಇದೆ ಅದ್ರದ್ದು? ಇವಾಗ 70ರಿಂದ 75 ರೂಪಾಯಿ ತನಕ ಕೊಡ್ಬೋದು. ಬೆಣ್ಣೆ, ತುಪ್ಪ ನಾನು 1600 ರೂಪಾಯಿಗೆ ಎಮ್ಮೆ ತುಪ್ಪ ಮಾಡ್ತೀನಿ. ಹಸು ತುಪ್ಪ ಆದರೆ ನಂಗೆ 2000 ರೂಪಾಯಿ. ಈಗ ಪ್ರೆಸೆಂಟ್ ಇದೆಯಾ ಸರ್ ತುಪ್ಪ ರೆಡಿ? ಯಾರಾದ್ರೂ ಕೇಳಿದ್ರೆ ಇಮಿಡಿಯೇಟ್ ಆಗಿಲ್ಲ, ಯಾಕೆಂದ್ರೆ ಇವಾಗ ನೋಡಿ ಅದು ಗಬ್ಬ ಆಗಿದೆ. ಎಷ್ಟು ತಿಂಗಳವರೆಗೂ ಹಾಲು ಕರಿತೀರಾ ಸರ್ ಕರು ಹಾಕಿ? ಕರು ಹಾಕಿ ಸೆಮೆನ್ ಎಮ್ಮೆನಲ್ಲಿ ನಮ್ಮೊಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಬೇಗ ಸೆಟ್ ಆಗಲ್ಲ ಸೆಮೆನ್ಗೆ. ಅಗೇನ್ ಇದೇನಾದರೂ ಸಮ್ಮರ್ಗೆ ಹೋಯ್ತು ಅಂದರೆ ನೀವು ಸೆಮೆನ್ ಕೊಡಿಸ್ತೀನಿ, ಕೋಣ ಅಲ್ದಲ್ಲೇ ಸೆಮೆನ್ ಕೊಡಿಸ್ತೀನಿ ಅಂದರೆ ಬೇಗ ಸೆಟ್ ಆಗಲ್ಲ. ಈಗ ಆಲ್ರೆಡಿ ನೀವು ನನ್ನಿಂದ ನೋಡ್ತಿರೋದು ನಮ್ಗೆ 1 ವರ್ಷ ಡಿಲೇ ಆಗಿದೆ. ಇಲ್ಲಿ ಸೆಮೆನ್ ಸಿಗ್ತಿದ್ಯಾ ಸರ್ ಈ ತಳಿ? ನಾನು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಸೆಮೆನ್ ಏನು ರೇಟ್ ಇದೆ ಸರ್ ಸೆಮೆನ್ ತರಿಸೋದಕ್ಕೆ? ನನಗೆ ಒಂದು 20 ಸ್ಟಿಕ್ಸ್ಗೆನೆ ಹೆಚ್ಚು ಕಡಿಮೆ 20-25 ಸಾವಿರ ಖರ್ಚಾಗಿದೆ. ನಾನು ತರಿಸ್ಕೊಂಡಿರೋದು ತಮಿಳ್ನಾಡು. ನಾನು ಇಲ್ಲಿಂದ ಹೋಗಿ ಬರೋ ಖರ್ಚುಗಳೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 25 ಸಾವಿರ ಖರ್ಚೆ ಮಾಡ್ತೀನಿ ಸೆಮೆನ್ಗೆ. ಬಟ್ ಅಷ್ಟು ಸೆಮೆನಲ್ಲಿ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ, ಒಂದೇ ಸೆಟ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಕೋಣ ಇದ್ರೆ ಪ್ರಾಬ್ಲಮ್ ಇಲ್ಲ. ಈ ಕಡೆ ಇದೆಯಾ ಸರ್ ಕೋಣ? ಎಲ್ಲೂ ಹತ್ರದಲ್ಲಿ ಎಲ್ಲೂ ಇಲ್ಲ, ಬಟ್ ಇದ್ರ ಕಡೆ ಇದೆ, ದೇವನಹಳ್ಳಿ ಕಡೆ ಇಲ್ಲೆಲ್ಲೂ ಇಲ್ಲ. ಇದು ಎಷ್ಟು ತಿಂಗಳು ಫಲ ಇದೆ ಸರ್? ಇದಿನ್ನ ಫಲನೇ ಆಗಿಲ್ಲ ಇದು.
ಹಾಲು ಕೊಡ್ತಿದ್ಯಾ? ಹಾಲು ಕೊಡ್ತಿದ್ದೆ. ಎಷ್ಟು ಲೀಟ್ರ್ ಕೊಡುತ್ತೆ ಸರ್? ಇವಾಗ ಒಂದು 5 ಲೀಟ್ರಲ್ಲಿ ಇದೆ, ಬಟ್ 1 ವರ್ಷ ಆಯಿತು, ಕರ ಹಾಕಿ 1 ವರ್ಷ ಆಯಿತು. ಸೊ ಈ ಥರ ಆಗು ಹೋಗುಗಳು ನೀವು ಬಂದಾಗ ಕಲಿತೀರ. ಇದ್ರ ಮೇಲೆ ನೀವೇನು ಮಾಡಬೇಕು, ಏನು ಮಾಡಬಾರ್ದು. ನನಗೆ ಕೋಣ ಸಾಕು ಇವಾಗ ಇಷ್ಟೆಲ್ಲ ಇದೆ, ಇವಾಗ ಇದ್ರ 2 ಕರು ಇದೆ. ಈಗ ಇದು ಮತ್ತೆ ಕರು ಹಾಕುತ್ತೆ. ಅವಾಗ ಏನು ಮಾಡ್ತೀನಿ, ಎಲ್ಲ ಹಾಲದ್ದು ಬಂದಾಗ ಅವಾಗ ನಾನು ಕೋಣ ಸಾಕ್ತೀನಿ. ಅವಾಗ ನನಗೆ ಪ್ರಾಬ್ಲಮ್ ಆಗಲ್ಲ, ಮೇಂಟೆನೆನ್ಸ್ ಆಗುತ್ತೆ. ಇವಾಗ ಹಸು ನಾನು ಸಾಕಿರೋದು ಹಸು ಸಾಕಬೇಕು ಅಂತ ಸಾಕಿಲ್ಲ. ಇವುಗಳು ಮಿಕ್ಸ್ ಮಾಡಿ ನಾನು 3 ಥರ ಸ್ಪ್ಲಿಟ್ ಮಾಡ್ಕೋತೀನಿ ಡೈರಿ ಹಾಲನ್ನ. ಒಂದು ತುಪ್ಪ ಮಾಡೋಕ್ಕೆ, ಇನ್ನೊಂದು ಡೈರೆಕ್ಟ್ ಕಸ್ಟಮರ್ D2C, ಇನ್ನೊಂದು ಡೈರಿ. ಬೇಡಿಕೆ ಇದೆಯಾ ಸರ್ ಈ ಕಡೆ? ಹೆಮ್ಮೆ ತುಂಬ ಇದೆ. ನನಗೆ ಕೊಡೋಕ್ಕಾಗ್ದಲ್ಲೇ ಬಿಟ್ಬಿಟ್ಟಿದ್ದೀನಿ. ಕೆಲಸ ಮಾಡೋಕ್ಕೆ ನೋಡಿದೆ, ಹೋಯ್ತು ಮೊದಲನೇ ವರ್ಷ ನಾನು ನೋಡಿದೆ ಹೆಂಗೆ ಏನು ಭಾಳ ಡಿಮ್ಯಾಂಡ್ ಇದೆ. ಬಟ್ ನನಗೇನೆ ಪೇಷನ್ಸ್ ಹೊಟ್ಟೋಯ್ತು. ಒಬ್ಬನೇ ತೋಟ ನೋಡ್ಕೋ, ಕುರಿ ನೋಡ್ಕೋ, ದನ ನೋಡ್ಕೋ, ಒಂದು ಪಾಯಿಂಟಲ್ಲಿ ಆಗಲಿಲ್ಲ, ನಾನೇ ಬಿಟ್ಟೆ. ಬಟ್ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಮಾಡಿದವ್ರು ನನ್ನ ಅಕ್ಕಪಕ್ಕ ಯಾರು ಮಾಡಿಲ್ಲ. ಸೊ ಮಾಡಿದವ್ರಿಗೂ ಹೇಳ್ತೀನಿ, ಎಮ್ಮೆ ಸಾಕೊಂಡು ಮಾಡ್ಬಿಡ್ರಿ ಅಂತ, ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ಬಟ್ ಯಾರೂ ಅದನ್ನು ತೊಗೊಂಡು ಬರಲ್ಲ ಮುಂದೆ. ನಮ್ಮ ಕಡೆ ನೀರಿನ ಪ್ರಾಬ್ಲಮ್ ಸ್ವಲ್ಪ, ಸೊ ಯಾರೂ ಚಾನ್ಸ್ ತೊಗೊಂಡಿಲ್ಲ. ಫುಡ್ಡು ಸೇಮ್ ಕೊಡ್ತೀರಾ ಸರ್? ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದು ಏನು ಡಿಫ್ರೆನ್ಸ್ ಏನಿಲ್ಲ. TMR ಅಂತ ಮಾಡ್ಕೊಳ್ತೀನಿ, ಎಲ್ಲ ಮಿಕ್ಸ್ಡ್ ರೇಷನ್ನು ಕೇಳಿರ್ತೀರ ಅಲ್ಲಿ TMR. ಇದ್ರೊಳಗೆ ನಾನು ಹಾಕಿಲ್ಲ ಇವಾಗ, ಬಟ್ ಆಲ್ಮೋಸ್ಟ್ ಇವಾಗ ಇದರಲ್ಲಿ ಎಲ್ಲ ಇದೆ. ನಿಮಗೆ ಅಕ್ಸೆ ಇರುತ್ತೆ, ಒಣಲಿದೆ, ನೇಪಿಯರ್ ಇದೆ. ಇದ್ರ ಜೊತೆ ಅವುಗಳಿಗೆ ಹುಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಏನು ಕಾನ್ಸಂಟ್ರೇಟ್ಸ್ ಇರುತ್ತೆ ಅಂತಲ್ಲ, ಅದು ಬೆಳಗ್ಗೆ ಒಂದು ರೌಂಡ್ ಆಗೋಗ್ಬಿಟ್ಟಿದೆ. ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಸೊ ನನಗೆ ತಲೆನೋವಿರಲ್ಲ. ಸೊ ನನಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬಂದು ಮೇವನ್ನ ಅಡಾಪ್ಟ್ ಮಾಡಿಬಿಟ್ಟು ಹೋಗ್ತೀನಿ. ಎಷ್ಟು ವರ್ಷದ್ದು ಸರ್ ಇದು? ಇವಳು 1 ವರ್ಷದವಳು. ಇವಳು 1 ವರ್ಷದ್ದು. ಇದು 1 ವರ್ಷದ 1.25 ವರ್ಷ ಆಗಿದೆ. ಇದಕ್ಕೆ ಮೊದಲನೇ ತೋರಿಸಿದ್ನಲ್ಲ, ಒಂದು ದೊಡ್ಡೆಮ್ಮೆ, ಅವಳ ಮಗಳು. ನಿಮ್ಮ ಹಿಂದೆ ಅಲ್ಲಿ ನೋಡ್ತಿರೋದು 2ನೇ ಮಗಳು. ಅವಳಿಗೆ ತಗೊಂಡಿದ್ದಾವ? ಒಂದು ತಗೊಂಡಿದ್ದೆ, ದೊಡ್ಡವಳು ತಗೊಂಡಿದ್ದಾಳೆ. ಅದೇ ದೊಡ್ಡದಾ? ಇಲ್ಲ, ಇವು ಇನ್ನ ಕರ. ಇವು ಬರಬೇಕು ಸೆಮೆನ್ಗೆ ಕೊಡಿಸ್ಬೇಕು ಅಂತಂದ್ರೆ ಹೆಚ್ಚು ಕಡಿಮೆ 3 ವರ್ಷ ಬೇಕು. ನಾ 3 ವರ್ಷ ಕಾಯ್ಬೇಕು. ನಾನು ಬಾಡಿ ಗ್ರೋತ್ ತಗೊಳ್ದಲ್ಲೇ ನೀವು ಸೆಮೆನ್ ಕೊಡ್ಸಿದ್ರೆ ಕರನ ಚಿಕ್ಕದಾಗಿ ಬರುತ್ತೆ, ಹಾಲು ಜಾಸ್ತಿ ಬರಲ್ಲ ನಿಮಗೆ. ದಡ 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 ದಡ. ಸರ್ ಹೆಂಗಿದೆ ನಿಮ್ಮ ಪ್ರೊಫೆಷ್ನಲ್ ಕೆಲಸವನ್ನ ಬಿಟ್ಟು ಬಂದು ಇಲ್ಲಿ ಹೈನುಗಾರಿಕೆ ಅಥವಾ ಕೃಷಿಲಿ ತೊಡಗಿಸ್ಕೊಂಡಿರುವಂಥದ್ದು ಹೆಂಗಿದೆ ಲೈಫ್ ಸ್ಟೈಲ್? ನಾನು ಪ್ರೊಫೆಷನ್ ಬಿಟ್ಟಿಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ ತೊಗೊಳ್ತೀನಿ. ಸೊ ನನ್ನ ಮ್ಯಾನೇಜ್ಮೆಂಟ್ ನಾನು ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆ ಇವುಗಳು ಒಂದೇ ಸರಿ ಕೆಲಸ ಬಿಟ್ಟು ಕಾಸು ಬರದೇ ಇರೋ ಜಾಗದಲ್ಲಿ ಏನು ಮಾಡೋಣ? ಕಾಸು ಇವಾಗ ಉಟ್ಕೊಳ್ತಾ ಇರೋ ಕಾರಣ ಮುಂದೆ ನನ್ನ ಪ್ರೊಫೆಷನ್ ಏನಿದೆ ಅದು ಕಂಪ್ಲೀಟಾಗಿ ಬಿಡ್ತೀನಿ. ನಾವು ಓವರ್ 2-3 ಇಯರ್ಸ್ ಪೀರಿಯಡಲ್ಲಿ ಅಲ್ಲಿ ತನಕ ಇವುಗಳ ಖರ್ಚು ಮಾಡೋಕ್ಕೆ ಕಾಸು ಬೇಕಲ್ಲ, ದುಡಿತಾ ಇದ್ದೀವಿ ಅಷ್ಟೇ. ಹೆಂಗಿದೆ ಸರ್ ಲೈಫು ಚೆನ್ನಾಗಿದೆ, ಮಾಡ್ಬೋದು. ಬಟ್ ಅನ್ಸರ್ಟನಿಟಿ, ನೀವೇನಾದರೂ ಚೂರು ನೆಗ್ಲೆಕ್ಟ್ ಮಾಡಿದ್ರೆ ಕಳ್ಕೊತೀರಿ. ಗಿಡ ನಾನು ನೀರಿದೆ ಎಲ್ಲೋ ಹೋಗ್ತಿದೆ ಅಂತ ಏನೋ ಕೂತ್ಕೊಂಡು ಮನೆಯಲ್ಲೇ ನೀವೇನೋ ಮಾಡಿದ್ರೆ ಬರಲ್ಲ. ಅದು ಏನು ಕೇರ್, ಅದಕ್ಕೆ ಏನು ಬೇಕು, ಇನ್ ಟೈಮಲ್ಲಿ ಏನು ಆಗಬೇಕು, ಅದು ನೀವು ಮಾಡಿಕೊಂಡ್ರೆ ನೀವು ಆರಾಮಾಗಿ ಹೋಗ್ತೀರ ಅಷ್ಟೇ. ಏನು ಕಷ್ಟ ಅಂದರೆ ಲೇಬರ್ ಸಿಗೋಲ್ಲ. ಸೊ ಲೇಬರ್ ನೆಚ್ಕೊಂಡು ನೀವು ಬಂದು ಏನೋ ಮಾಡ್ತೀನಿ ಅಂದರೆ ಅದು ಇನ್ನೊಂದು ಕಡೆ ಬರೋಕ್ಕೆ ಹೋಗ್ತೀವಿ. ಪ್ರಾಬ್ಲಿ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಮಿಷಿನರೀಸ್ ಥ್ರೂ ಏನು ಈಸಿ ಮಾಡ್ಕೊಬೋದೋ. ಈಗ ಬಂದಿದ್ದಾವೆ ಮಿಷಿನ್ ಇದ್ದಾವೆ, ಬಟ್ ಎಲ್ರಿಗೂ ಏಕಾಏಕಿ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೋಡಿಕೊಂಡು ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿ.